ಇಲ್ಲಿ ಭಕ್ತರಿಗೆ ಫಲಪ್ರಸಾದಗಳು ಬರ್ತವೆ. ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಆ ಕೆಲಸ ನಡೀತಿದೆ ಅನ್ನಂಗಿದ್ರೆ ಪೂರ್ಣವಾಗಿರ್ತಕ್ಕಂಥ ಪ್ರಸಾದಗಳು ಬರ್ತವೆ. ಒಳ್ಳೆ ರೀತಿ ಪ್ರಸಾದಗಳು, ಅಶುಭವಾಗಿರ್ತಕ್ಕಂಥ ಸೂಚನೆಗಳು, ದೋಷ ಇರ್ತಕ್ಕಂಥ ಸೂಚನೆಗಳು, ಇವೆಲ್ಲ ಪ್ರಸಾದಗಳು ಬರ್ತವೆ. ಬಾಳೆಹಣ್ಣು, ಅಡಿಕೆ, ತೆಂಗಿನಕಾಯಿ, ಖರ್ಜೂರ, ಕಡಲೆಕಾಳು, ವಿಶೇಷ ತೊಟ್ಲು, ಬಾಣದ ಮರ, ತುಂಬಿಕೊಳ, ಶಂಕುಗಳು, ಶಿವಲಿಂಗಗಳು, ಸಾಲಿಗ್ರಾಮಗಳು, ಈ ಥರ ಎಲ್ಲ ವಿಶೇಷವಾಗಿರ್ತಕ್ಕಂಥ ಪ್ರಸಾದಗಳು ಬರ್ತವೆ. ಆಗಲ್ಲ ಅಂದರೆ ಅಶುಭವಾಗಿರ್ತಕ್ಕಂಥ ಸೂಚನೆಗಳು ಬರ್ತವೆ. ನೋಡಿ ಕಾಣತ್ತಾ, ನಾಣ್ಯ ಇದೆ. ಇದು ಲಕ್ಷ್ಮಿ. ವ್ಯವಹಾರದ ಬಗ್ಗೆ ಏನಾರು ಕೇಳಿದ್ದೇನಪ್ಪ? ವ್ಯವಹಾರದ ಬಗ್ಗೆ, ಕೆಲಸದ ಬಗ್ಗೆ ಕೇಳಿದ್ರೆ ಆಯ್ತು ಅಪ್ನಿ. ಅದ್ರ ಜೊತೆ ಪೂರ್ಣ ಫಲ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಬೇಡಿರೋದು ಆದಷ್ಟು ಬೇಗ ನೆರವೇರುತ್ತೆ. ನಾವು ಚಂದ್ರಾಯಪಟ್ಟಣ ತಾಲೂಕು ಬರಗೂರಿಂದ ಬಂದ್ವಿ. ಅಂದರೆ ಈ ದೇವಸ್ಥಾನದ ಬಗ್ಗೆ ಎಲ್ಲರೂ ಹೇಳ್ತಾ ಇದ್ರು, ತುಂಬ ಒಳ್ಳೇದಾಗುತ್ತೆ ಹೋದ್ರೆ ಅಂತ. ನಾವು ಇಲ್ಲಿ ನೋಡೋಣ ಅಂತ ಬಂದ್ವಿ, ಪೂಜೆ ಮಾಡಿಸಿದ್ವಿ. ನಮಗೇನು ಬೇಕು ಅದನ್ನು ನಾವು ಕೇಳ್ಕೊಂಡ್ವಿ. ಬಾಳೆಹಣ್ಣು ಮತ್ತು ಕಡಲೆಕಾಳು ಬಂತು. ತುಂಬ ಖುಷಿ ಆಯಿತು. ನೀರೊಳಗಡೆಯಿಂದ ಬರುತ್ತೆ ಅಂತಂದರೆ ತುಂಬ ಆಶ್ಚರ್ಯ ಆಗಿದೆ, ತುಂಬ ಖುಷಿ ಆಯಿತು.